ಯತ್ನಾಳ್ ಮಾತನಾಡಿದ್ದಾರೆ. ಯತ್ನಾಳ್ ಮತ್ತೆ ಮಾತನಾಡಿದ್ದಾರೆ. ಉಚ್ಚಾಟನೆ ಬಳಿಕ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಯತ್ನಾಳ್ ಅವರ ಪ್ರತಿ ಮಾತು ಕೂಡ BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಆಗಿತ್ತು. ಇವತ್ತು ಹೇಳಿ ಕೇಳಿ ಅಮಾವಾಸ್ಯೆ, ಜೊತೆಗೆ ಶನಿ ಮೀನರಾಶಿಗೆ ಹೋಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಹಲವಾರು ಬದಲಾವಣೆ ಆಗತ್ತೆ, ಕೆಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ BJP ಮನೆಗೆ ಶನಿ ಕಾಟ ಆಗತ್ತಾ ಅಥವಾ ಯುಗಾದಿಯ ಶುಭ ಫಲ ಸಿಗತ್ತಾ, ಇದೆಲ್ಲವನ್ನು ಕೂಡ ಮುಂದೆ ನೋಡಬೇಕಾಗತ್ತೆ. ಅದಕ್ಕೂ ಮೊದಲು ಯತ್ನಾಳ್ ಇವತ್ತು ನೇರವಾಗಿ ನನ್ನ ಎಲ್ಲ ಶನಿ ಕಾಟ ಮುಗಿತು, ಇವತ್ತಿನಿಂದ ಹೊಸ ಅಧ್ಯಾಯ ಆರಂಭ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿ, ನಾವು ಯಾರನ್ನೂ ಕೂಡ ತುಳಿಯುವಂಥ ಕೆಲಸ ಮಾಡಲಿಲ್ಲ, ಹಾಗಂತ ಉಚ್ಚಾಟನೆನ ಸಂಭ್ರಮ ಪಡ್ತಾ ಇಲ್ಲ, ಬದಲಾಗಿ ಇದು ವಿಧಿಯ ಆಟ ಅಂತ ನಾನು ಬಯಸ್ತಾ ಇದ್ದೀನಿ, ವಿಧಿಯ ಆಟ ಅಂತ ನಾನು ಪರಿಗಣಿಸ್ತಾ ಇದ್ದೀನಿ ಅಂತ ಮಾತನ್ನು ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಯತ್ನಾಳ್ ಅವರ ಉಚ್ಚಾಟನೆಗೂ ಮೊದಲು ಒಂದು ಘಟನೆ ನಡೆದಿತ್ತು. ಆ ಘಟನೆ ಏನು, ಅದರ ವಿವರವನ್ನು ಕೊಡ್ತೀನಿ. ಇನ್ನು ಯತ್ನಾಳ್ ಜೊತೆಗೆ ವಿಜಯೇಂದ್ರ ಸಂಧಾನ ಕೂಡ ಮಾಡೋದಕ್ಕೆ ಮುಂದಾಗಿದ್ದರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ವಿವರ ಏನು, ಅದೆಲ್ಲವನ್ನು ಕೂಡ ಈ ಸ್ಟೋರಿಲಿ ಹೇಳ್ತೀನಿ ನೋಡಿ. ಪಂಚಮ ಶನಿಯ ಒಂದು 2.5 ವರ್ಷದ ತೊಂದರೆ ಇತ್ತು. ಇವತ್ತಿನಿಂದ ನಮ್ಮ ಭವಿಷ್ಯ ಉಜ್ವಲ ಆಗುವಂಥ ದಿನಗಳು ಪ್ರಾರಂಭವಾಗುತ್ತೆ. ಯಡಿಯೂರಪ್ಪರ ಕುಟುಂಬ ಇವತ್ತಿನಿಂದ ಅವರ ಅಂತ್ಯ ಪ್ರಾರಂಭ ಆಗ್ತದೆ. ಕಳೆದ 1 ವರ್ಷದಿಂದ ಯಾವ ತಾಳ್ಮೆಯನ್ನು ನಾನು ಅನುಸರಿಸಿದ್ದೇನೆ, ನೀವು ಅದನ್ನು ಮೆಚ್ಕೋಬೇಕು, ಒಪ್ಕೋಬೇಕು. ಯಡಿಯೂರಪ್ಪನ ಕುಟುಂಬದಿಂದ ರಾಜಕಾರಣ ಹಾಳಾಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಶನಿ ಮಹಾತ್ಮನ ಆಟ ಬಿಜೆಪಿ ಮನೆ ರಾಜಕೀಯದ ಮೇಲೂ ಪರಿಣಾಮ ಬೀರ್ತಾ ಇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹೀಗಾಗಿ ಇಂದು ಬೆಳ್ಳಂಬೆಳಗ್ಗೆಯೇ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಶನಿದೇವರ ಮುಂದೆ ಕೈ ಮುಗಿದು ಕುಳಿತಿದ್ರು. ಶನಿದೇವರಿಗೆ ಶರಣಾದ ಉಚ್ಚಾಟಿತ ಶಾಸಕ. 7:30 ಮುಗಿತು, ಇನ್ನೇನಿದ್ರು ಹೊಸ ಆಟ ಎಂದ ಯತ್ನಾಳ್. ಇಂದು ಬೆಂಗಳೂರಿನ ನವರಂಗ್ ಬಳಿಯ ಶನಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಯತ್ನಾಳ್ರಿಗೆ ನಿನ್ನೆವರೆಗೆ ಶನಿ ಕಾಟ ಇತ್ತಂತೆ, ಇಂದು ಅವರ ಜಾತಕದಲ್ಲಿ ಶನಿ ಬದಲಾವಣೆ ಆಗಿದ್ದಾನಂತೆ. ಹೀಗಾಗಿ ಇಂದಿನಿಂದ ರಾಜಕೀಯ ಅಖಾಡದಲ್ಲಿ ಯಡಿಯೂರಪ್ಪನವರ ಅಂತ್ಯದ ಆರಂಭ ಎಂದು ಹೂಂಕರಿಸಿದ್ದಾರೆ. ನಾವೆಲ್ಲ ಪಂಚಮ ಶನಿಯ ಒಂದು ಇದಕ್ಕೆ 2.5 ವರ್ಷದ ತೊಂದರೆ ಇತ್ತು. ಇವತ್ತಿನಿಂದ ನಮ್ಮ ಭವಿಷ್ಯ ಉಜ್ವಲ ಆಗುವಂಥ ದಿನಗಳು ಪ್ರಾರಂಭ. ನಾಳೆ ಹೊಸ ವರ್ಷ, ಸನಾತನ ಹಿಂದೂ ಧರ್ಮದ ಪ್ರಕಾರ ನಾವು ಹೊಸ ವರ್ಷವನ್ನು ನಾಳೆಯಿಂದ ಪ್ರಾರಂಭ ಆಗ್ತದೆ. ನಾನು ಬಂದೇ ಬರ್ತೀನಿ. ಯಡಿಯೂರಪ್ಪರ ಕುಟುಂಬ ಇವತ್ತಿನಿಂದ ಅವರ ಅಂತ್ಯ ಪ್ರಾರಂಭ ಆಗ್ತದೆ. ಹೀಗೆ ಯತ್ನಾಳ್ ಕಹಾನಿ ಮುಂದುವರಿಸುವ ಮೊದಲು ನಿಮಗೆ ಬಸನಗೌಡರ ಉಚ್ಚಾಟನೆಗೂ ಮುನ್ನ ನಡೆದ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ TV9 ಇನ್ಸೈಡ್ ಸುದ್ದಿ ಬಿಚ್ಚಿಡ್ತಾ ಇದೆ. ಮೊನ್ನೆ ದೆಹಲಿಗೆ ತೆರಳಿದ್ದ ಗೌಡ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಯತ್ನಾಳ್ರಿಗೆ ಅಮಿತ್ ಶಾ ಸಹ ಸಿಕ್ಕಿ ಕ್ಯಾ ಯತ್ನಾಳ್ ಜಿ ಕೇಸಾ ಹೇ ಅಂತ ಮಾತನಾಡಿಸಿದ್ದಾರೆ. ಮರುದಿನ ಯತ್ನಾಳ್ ಭೇಟಿಯಾಗಿದ್ದ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ನೀವು ನಮ್ಮ ದೊಡ್ಡ ನಾಯಕರು, ಆದರೆ ಬಹಿರಂಗ ಮಾತು ಸ್ವಲ್ಪ ಕಡಿಮೆ ಮಾಡಿ ಎಂದು ಸಲಹೆ ನೀಡಿದ್ರು. ಆದರೆ ನೆಕ್ಸ್ಟ್ ಡೇ ಸೀನ್ ಸಂಪೂರ್ಣ ಬೇರೆಯಾಗಿತ್ತು. ದೆಹಲಿ ಪ್ರವಾಸ ಮುಗಿಸಿ ವಿಮಾನದಲ್ಲಿ ಕುಳಿತಿದ್ದಾಗಲೇ ಯತ್ನಾಳ್ ಫೋನ್ಗೆ ಉಚ್ಚಾಟನೆ ಆದೇಶದ ಪ್ರತಿ ಬಂದಿದೆ. ಅದನ್ನ ನೋಡಿದವರೇ ಭಾವುಕರಾದ ಯತ್ನಾಳ್ ಧನ್ಯವಾದಂತ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಠಾಕ್ ಅವರಿಗೆ ಮೆಸೇಜ್ ಮಾಡಿದ್ರು. ತತ್ಕ್ಷಣ ಯತ್ನಾಳ್ರಿಗೆ ಪುಸಲಾಯಿಸಿದ ಪಠಾಕ್, ಐ ಆಮ್ ಸಾರಿ, ನಿಮ್ಮಂತಹ ನಾಯಕರನ್ನ ಕಳೆದುಕೊಳ್ಳಲು ನಮಗೆ ಇಷ್ಟವಿಲ್ಲ, ಆದರೆ ಪಕ್ಷದ ಶಿಸ್ತು ಅಂತಿಮ ಎಂದಿದ್ದಾರೆ. ಹೀಗೆ ಈ ಎಲ್ಲಾ ಘಟನೆಗಳಾದ ಬಳಿಕ ಕೆಲ ದಿನಗಳ ಕಾಲ ಮೌನವಾಗಿದ್ದ ಯತ್ನಾಳ್, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಕಿತ್ತೆಸೆಯುತ್ತೇನೆ, ಬೇರೆ ಪಕ್ಷ ಕಟ್ಟೋಲ್ಲ, ಆದರೆ ಮತ್ತೆ ಬಿಜೆಪಿಗೆ ವಾಪಸ್ ಆಗುವುದು ಫಿಕ್ಸ್ ಅಂತ ಗುಡುಗಿದ್ದಾರೆ. ನಾಳೆಯಿಂದ ನಾವು ಕರ್ನಾಟಕದಲ್ಲಿ ಈ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ನಾಳೆಯಿಂದ ಹೋರಾಟ ಪ್ರಾರಂಭ ಮಾಡ್ತೀನಿ. ಯಾವ ರೀತಿ ಹೋರಾಟ ಸರ್ ನಿಮಗೆ? ಎಲ್ಲ ಇಡೀ ರಾಜ್ಯ ಸುತ್ತೀನಿ, ಜನಜಾಗೃತಿ ಮಾಡ್ತೀನಿ. ಏನು ಭಾರತೀಯ ಜನತಾ ಪಾರ್ಟಿ ಮೂಲ ಸಿದ್ಧಾಂತ ಏನಿದೆ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೀವಿ. ನಾವು ಹೊಸ ಯಾವುದೇ ಪಕ್ಷ ಕಟ್ಟೋದಿಲ್ಲ, ಇದೇ ಪಕ್ಷವನ್ನು ರಿಪೇರಿ ಮಾಡ್ತೀವಿ, ವಾಪಸ್ BJPಯಲ್ಲೇ ಬರ್ತೀವಿ. ಇವರು ಏನು ಭ್ರಷ್ಟ ರಾಜಕಾರಣಿಗಳು BJPಯನ್ನ ತಮ್ಮ ಕುಟುಂಬದ ಒಂದು ಆಸ್ತಿ ಮಾಡ್ಕೊಂಡಾರಲ್ಲ, ಅದನ್ನು ಕಿತ್ತು ಹಾಕಿ ಸನಾತನ ಹಿಂದೂ ಧರ್ಮ ಉಳಿಯುವಂಥ, ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕದಲ್ಲಿ ನಾವು ಮಾಡ್ತೀವಿ. ಹೈಕಮಾಂಡ್ ಮುಂದೆ ಕೈ ಮುಕ್ಕೊಂಡು ನಿಂದಿರೋದಿಲ್ಲ, ಜನರ ಮೂಲಕನೇ BJPಯಲ್ಲಿ ಬರ್ತೀನಿ, BJP ಕಟ್ತೀನಿ.
ಇನ್ನೊಂದೆಡೆ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಮಾತನಾಡುತ್ತಾ ಇದ್ರು ಅವರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಪ್ರಯತ್ನ ನಡೆದಿತ್ತು ಎಂಬ ಅಂಶ ಈಗ ಬಯಲಾಗಿದೆ. ಟಿವಿ9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖುದ್ದು ಯತ್ನಾಳ್ರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಸಂಘ ಮೂಲದ ವ್ಯಕ್ತಿ ಎಂಎಲ್ಸಿ ರವಿಕುಮಾರ್ ಅವರಿಂದಲೂ ಮಾತುಕತೆಗೆ ಸಂದೇಶ ಕಳುಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಸದನ ನಡೆಯುತ್ತಿರುವ ವೇಳೆಯೇ ಭೋಜನಕ್ಕೂ ಸಹ ಯತ್ನಾಳ್ರಿಗೆ ವಿಜಯೇಂದ್ರ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಮೀಟಿಂಗ್ಗೆ ಬರುವಂತೆ ಖುದ್ದು ವಿಜಯೇಂದ್ರ ಸಹ ಹಲವು ಬಾರಿ ಮನವಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷನಾಗಿ ಒಟ್ಟಿಗೆ ಕರೆದೊಯ್ಯುವ ಕೆಲಸ ಮಾಡಿದ್ದೇನೆ, ಬೈದರೂ ತಾಳ್ಮೆಯಿಂದ ಇದ್ದೇನೆ. ಯತ್ನಾಳ್ ಉಚ್ಚಾಟನೆಯಲ್ಲಿ ನನ್ನದಾಗಲಿ ಅಥವಾ ಯಡಿಯೂರಪ್ಪರದ್ದಾಗಲಿ ತಪ್ಪಿಲ್ಲ ಎಂಬುದು ವಿಜಯೇಂದ್ರ ಮಾತು. ರಾಜ್ಯದ ಅಧ್ಯಕ್ಷನಾಗಿ ನಾನು ಸಹ ಅಧ್ಯಕ್ಷ ಆಗಿ 2-3 ತಿಂಗಳಲ್ಲೇ ನಾನು ಒಂದು ಹೆಜ್ಜೆ ಮುಂದೋಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ರವಿಕುಮಾರ್ ಅವರು ಮತ್ತು ಇತರ ಪಕ್ಷದ ಮುಖಂಡರು ಯತ್ನಾಳ್ ಅವ್ರನ್ನ ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ತಕ್ಕಂಥ ಸಮಸ್ಯೆಗಳು ಕೂಡ ಯಾವುದೂ ಇರಲಿಲ್ಲ. ಆದರೆ ಸಣ್ಣ ಪುಟ್ಟ ಗೊಂದಲಗಳು ಸರಿಪಡಿಸ್ಕೋಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ರಾಜ್ಯದ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ, ಕಾರ್ಯಕರ್ತರ ಒಂದು ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋಣ ಅನ್ನುವ ಮಾತನ್ನು ನಾನು ಹೇಳಿದ್ದೆ. ಮತ್ತು ಸನ್ಮಾನ್ಯ ಯತ್ನಾಳ್ ಅವ್ರಿಗೂ ಸಹ ಸದನ ನಡಿಬೇಕಾದರೂ ಕೂಡ ನಾನೇ ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ, ನಾನು ಯಾಕೆ ಭೋಜನ ಕೂಟ ವ್ಯವಸ್ಥೆ ಮಾಡಿದಾಗ ಅವ್ರನ್ನೂ ಕೂಡ ನಾನು ಬರಬೇಕು ತಾವು ಅಂತೇಳಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಯತ್ನಾಳ್ ಅವರೇ ಯಾವುದೇ ವ್ಯತ್ಯಾಸಗಳಿರಲಿ ಸರಿಪಡಿಸ್ಕೊಳ್ಳೋಣ, ದಯವಿಟ್ಟು ನೀವು ಭೋಜನ ಕೂಟಕ್ಕೆ ಬರಬೇಕು ಅಂತೇಳಿ ನಾನೇ ಆಹ್ವಾನಿಸಿದ್ದೆ. ಯಾಕೆಂತ ಹೇಳಿದ್ರೆ ನಾನು ಯತ್ನಾಳ್ ಅವರಿಗೆ ತುಲನೆ ಮಾಡಿದ್ರೆ ವಯಸ್ಸಿನಲ್ಲೂ ಕೂಡ ಚಿಕ್ಕವನು, ಅನುಭವದಲ್ಲೂ ಕೂಡ ಚಿಕ್ಕವನು. ಕಳೆದ 1 ವರ್ಷದಿಂದ ಯಾವ ತಾಳ್ಮೆಯನ್ನು ನಾನು ಅನುಸರಿಸಿದ್ದೇನೆ, ನೀವು ಅದನ್ನು ಮೆಚ್ಕೋಬೇಕು, ಒಪ್ಕೋಬೇಕು. ಆಗ ನಾನು ಇಷ್ಟೇ ಹೇಳ್ತೇನೆ, ನಾನು ಸಂಭ್ರಮ ಪಡ್ತಕ್ಕಂಥ ಸಂದರ್ಭವೂ ಅಲ್ಲ, ಭಾಳ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಆದರೂ ಕೂಡ ಯಾಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಾಗ ಆ ಪಕ್ಷದ ತೀರ್ಮಾನವನ್ನು ನಾವು ಒಪ್ಕೊಳ್ಬೇಕಾಗ್ತದೆ, ಪಕ್ಷವನ್ನು ಮುನ್ನಡೆಸಬೇಕಾಗ್ತದೆ. ಈ ಎಲ್ಲಾ ಘಟನೆಗಳ ನಡುವೆ ಯತ್ನಾಳ್ ಹೈಕಮಾಂಡ್ ನಾಯಕರಿಗೆ ಮನವಿ ಕೊಡದಿರಲು ನಿರ್ಧರಿಸಿದ್ರೆ ಅತ್ತ ಅವರ ಮಿತ್ರ ಮಂಡಳಿ ಹೈಕಮಾಂಡ್ಗೆ ಮೇಲ್ಮನವಿ ಬಗ್ಗೆ ಚಿಂತಿಸ್ತಾ ಇದೆ. ಇನ್ನೊಂದೆಡೆ ಕುಟುಂಬ ರಾಜಕಾರಣ ಹಾಗೂ ಟಾರ್ಗೆಟ್ ರಾಜಕಾರಣದ ಬಗ್ಗೆ ಯತ್ನಾಳ್ ಮಾತನಾಡಿದ್ರೆ ವಿಜಯೇಂದ್ರ ಯಡಿಯೂರಪ್ಪ ಅನೇಕರನ್ನ ಬೆಳೆಸಿದ್ರೆ ವಿನಃ ಯಾರನ್ನು ತುಳಿಯುವ ಕೆಲಸ ಮಾಡಿಲ್ಲ ಅಂದ್ರು. ವಾಜಪೇಯಿ ಅವರು, ಅದ್ವಾನಿಯವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕೊಟ್ಟಂಥ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತದಿಂದ ಕರ್ನಾಟಕದಲ್ಲಿ ಈ ಕುಟುಂಬ ವ್ಯವಸ್ಥೆಯಿಂದ, ಯಡಿಯೂರಪ್ಪನ ಕುಟುಂಬದಿಂದ ಇಡೀ ಕರ್ನಾಟಕದ ರಾಜಕಾರಣ ಹಾಳಾಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನೂ ಕೂಡ ತಾವು ನೋಡಿದ್ದೀರಿ. ಇದು ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ, ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಯತ್ನಾಳ್ ಬೆಂಬಲಿಗರ ಆಕ್ರೋಶ ಜೋರಾಗಿದೆ. ಬಿಜೆಪಿ ವಿರುದ್ಧವೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಜೆಪಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಭವಿಷ್ಯವಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ನಾಳೆ ಯುಗಾದಿ, ಹೊಸ ವರ್ಷ ಆರಂಭವಾಗ್ತಾ ಇದೆ. ವಿಶ್ವವಸು ಎಂಬ ಈ ಹೊಸ ಸಂವತ್ಸರ ಶುಭವೋ ಅಶುಭವೋ ಎಂಬ ಮುನ್ಸೂಚನೆ ಸದ್ಯದಲ್ಲೇ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.